ಉದಾಹರಣೆಗೆ ಇವ್ರು ನೆಹರು ಸಾಹೇಬ್ರನ್ನ ಬೈತಾರೆ. ನೆಹರು ಅವರನ್ನೇ ದೇಶ ಒಡೆದೋಗ್ಬಿಡ್ತು, ಪಾಕಿಸ್ತಾನ ಆಯ್ತು. ಯಾರು ಹೇಳೋದು? ಯಾರು ಹೇಳ್ತಾರೆ? ಮತ್ ನಿಮಗೆ ಅನುಕೂಲ ಆಗೈತಾ ಅನಾನುಕೂಲ ಆಗೈತಾ? ಬಿಜೆಪಿ ಅವರಿಗೆ ಈ ದೇಶ ಆಗಿರ್ತಕ್ಕಂಥದ್ದು ಪಾಕಿಸ್ತಾನ, ಬಾಂಗ್ಲಾದೇಶ, ಭಾರತ ದೇಶ ಆಗಿರ್ತಕ್ಕಂಥದ್ದು ಬಿಜೆಪಿ ಅನುಕೂಲ ಆಗಿದೆ ಅನಾನುಕೂಲ ಆಗಿದೆ ಫಸ್ಟ್ ಹೇಳ್ಬೇಕು ಅವರು. ಮತ್ ನೆಹರು ಬೈತಾರೆ ನೋಡಿ. ನೆಹರು ನೀವರೇ ಬೈಯೋದು. ನೆಹರುವಿಂದನೇ ಈ ದೇಶ ಹೊಡೆದೋಗ್ಬಿಡ್ತು. ಆಯ್ತಪ್ಪ ಹೊಡೆದೋಯ್ತು ಅಂತ ನೀವ್ ಹೇಳ್ತೀರಿ. ಅನುಕೂಲ ಆಗೈತೆ ಅನಾನುಕೂಲ ಆಗೈತೆ ನಿಮಗೆ? ಅನುಕೂಲ ಆಗಿದ್ರೆ ನೆಹರು ಅವ್ರ ಫೋಟೋ ನಿಮ್ಮ ಆಫೀಸ್ನಾಗ ಇಟ್ಕೊಳ್ಳಿ ಫಸ್ಟ್. ನಿಮಗೆ ಅನುಕೂಲ ಆಗಿದ್ರೆ ನೆಹರು ಅವ್ರ ಫೋಟೋ ಫಸ್ಟ್ ನೀವು ಆಫೀಸ್ನಾಗ ಇಟ್ಕೊಳ್ಳಿ. ಹೈಪೋಥೆಟಿಕಲಿ ಲೆಟ್ ಅಸ್ ಸೇ ಬಿಕಾಸ್ ಆಫ್ ನೆಹರು ಸಾಹೇಬ್ರೆ ಇದು ಪಾಕಿಸ್ತಾನ ಭಾರತ ಆಯ್ತು ಅಂತಂದ್ರೆ ನಿಮಗೆ ತೊಂದರೆ ಏನಾಯ್ತು? ಮತ್ತೆ ನೀವು ನೆಹರು ಸಾಹೇಬ್ರನ್ನ ಯಾಕೆ ಬೈಬೇಕು? ಬೈಬಾರ್ದಲ್ಲ ನೀವು. ಇವತ್ತು 25 ಕೋಟಿ 26 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಮುಸಲ್ಮಾನರು ಪಾಕಿಸ್ತಾನದಲ್ಲಿ ಇದ್ದಾರೆ. ಮತ್ತೆ ಪಾಕಿಸ್ತಾನ ಡಿವೈಡ್ ಆಗಿದ್ರೆ ಅವರು ಇಲ್ಲೇ ಇರ್ತಾ ಇದ್ರು. ಯಾರು ಇರ್ತಿದ್ರಲ್ಲಿ 26 ಕೋಟಿ ಜನ? ಮತ್ತೆ ಇವ್ರ ಭಾಷಣ ಹೆಂಗಿರ್ತಿತ್ತು ಅವಾಗ? ಇವರೇ ಎಲ್ಲ ಉರ್ದು ಮಾತಾಡ್ತಿದ್ರು. ಇವರು ಸಲಾವುಲಿಲ್ಲ ಅಲಾವುಲಿಲ್ಲ ಅಂತ ಇವರೇ ಮಾತನಾಡೋದು ಭಾಷಣ. ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಇವರು ರಾಜಕೀಯಕ್ಕಾಗಿ ಈ ಹಿಂದುತ್ವನ ಹಿಂದುವಾದಿನ ಬಹಳ ಚೆನ್ನಾಗಿ ಬೆಳೆಸ್ತಾರೆ. ಮೊನ್ನೆ ಬಹಳ ಚೆನ್ನಾಗಾಯ್ತು ನನಗೆ. ಮೋದಿ ಸಾಹೇಬರು ಅಯೋಧ್ಯದಲ್ಲಿ ರಾಮ ಮಂದಿರ ದೇವ್ರನ್ನ ಅವರೇ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರು. ಸರಿಯೋ ತಪ್ಪಿದು? ಮಾಡಿದ್ರಲ್ಲೋ? 7 ದಿನ ಅವರೇ ಸತತವಾಗಿ ಪೂಜೆನೂ ಮಾಡಿದ್ರು, ಅವರೇ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರು, ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು. ನಮ್ಮ ಹಿಂದೂ ಸಮಾಜ ಪ್ರಕಾರ ಯಾವುದೇ ಮೂರ್ತಿ ಪ್ರತಿಷ್ಠಾಪನೆ ಆಗ್ಬೇಕಾಗಿದ್ರೆ, ಪ್ರಾಣ ಪ್ರತಿಷ್ಠಾಪನೆ ಆಗ್ಬೇಕಾಗಿದ್ರೆ ಬ್ರಾಹ್ಮಣ ಇಲ್ಲಾರಂಗ್ ಮಾಡಕ್ಕೆ ಬರೋದಲ್ಲ. ಇವರೇ ಹೇಳ್ಕೊಳ್ತಾರೆ, OBC ನಾಯಕರಂತ ಇವ್ರು ಹೇಳ್ತಾರೆ. ಅದಕ್ಕೆ ಇನ್ನು ಮುಂದಗಡೆ ಎಲ್ಲಾ ದೇವ್ರ ಗುಡಿ ಹೇಳಿ ಮೋದಿ ಸಾಹೇಬ್ರು ಮಾಡಿದ್ದೇ ನಮಗೆ ಪ್ರಾಕ್ಟೀಸ್ ಮಾಡ್ಬೇಕು. ನಾವಿನ ಮೇಲೆ ಎಲ್ಲಾ ಶೋಷಿತ ವರ್ಗಗಳಿಗೆ, ಎಲ್ಲಾ OBC ವರ್ಗಗಳಿಗೆ ಗುಡಿಗಳು ಬಿಟ್ಟು ಕೊಡ್ರಿ, ನಾವು ಪೂಜೆ ಮಾಡ್ತೀವಿ. ಈ ಸಂದರ್ಭಕ್ಕೆ ನನಗೆ ಈ ಸಂದರ್ಭಕ್ಕೆ ಕೇಳಿ ಬಯಸ್ತೀನಿ. ಯಾಕೆ ಕೊಡ್ಬಾರ್ದು ನೀವು? ಮತ್ತೆ ನೀವು ಮಾಡ್ಬಿಡ್ಬೋದಾ?